ನಮಸ್ಕಾರ ಸ್ನೇಹಿತರೆ. ಅಂದು ಸೋಮವಾರ ಗೋಪಾಲ್ ರಾಯರ ಪಾಲಿಗೆ ವಿಶೇಷ ದಿನವಾಗಿತ್ತು. ಅವರಿಗೆ ಅಂದು 72 ವರ್ಷವಾಗಿತ್ತು. ಬ್ಯಾಂಕಿಗೆ ಓಡೋಡಿ ಹೋಗಿದ್ದರು, ಏಕೆಂದರೆ ಇಂದು ಅವರ 25 ವರ್ಷದ ಕನಸು ನನಸಾಗುವುದರಲ್ಲಿತ್ತು. ಈ ದಿನಕ್ಕಾಗಿ ಅವರು 25 ವರ್ಷ ಕಾದಿದ್ದರು. ಸರ್ಕಾರಿ ಶಾಲೆಯೊಂದರಲ್ಲಿ ಅಧ್ಯಾಪಕನಾಗಿ ನಿವೃತ್ತಿಯ ನಂತರ ಸಮೀಪದ ದೇವಸ್ಥಾನದ ಒಂದರಲ್ಲಿ ಮೇಲ್ವಿಚಾರಕನಾಗಿ ತಾನು ಸಂಪಾದಿಸಿದ ದುಡ್ಡಲ್ಲಿ ಪ್ರತಿ ತಿಂಗಳು ಒಟ್ಟು 25 ವರ್ಷ ಅಂದರೆ 300 ತಿಂಗಳು 4,000 ರೂಪಾಯಿಗಳನ್ನು ಜಮೆ ಮಾಡಲು ಅದೆಷ್ಟೋ ಕಷ್ಟಪಟ್ಟಿದ್ದರು. ಕ್ಷಣಿಕ ಸುಖವನ್ನು ತ್ಯಜಿಸಿದ್ದರು. ಕೆಲಸ ಮುಗಿಯುತ್ತಿದ್ದಂತೆ ಅದೆಷ್ಟು ಬಾರಿ ಮನೆಗೆ ಲೇಟಾಗಿ ಬಂದರೆ ಅಂಗಡಿಯಲ್ಲಿ ಪೇಟೆಯಲ್ಲಿ ಹಣ ಖರ್ಚಾಗುತ್ತದೆ ಎಂದು ಬೇಗ ಮನೆಗೆ ಬಂದು ಗಂಜಿ ಕುಡಿದು ಮಲಗಿಬಿಡುತ್ತಿದ್ದರು. ಹಿಂದಿನ ಕಷ್ಟಗಳು ಒಂದು ಕ್ಷಣ ನೆನಪಿಗೆ ಬಂದು ಮರೆಯಾಗಿದ್ದವು. ಆದರೆ ಇಂದು ಖುಷಿಯಿಂದ ರಾಯರು ಬೆಳಗ್ಗೆ 8:30ಕ್ಕೆ ಬ್ಯಾಂಕಿಗೆ ಬಂದಿದ್ದರು. ಅವರಿಗೆ ಇನ್ನೂ ತಡೆದು ಕೂರಲು ಆಗಿರಲಿಲ್ಲ. ಬ್ಯಾಂಕ್ ಏನೋ ತೆರೆದಿತ್ತು. ಮ್ಯಾನೇಜರ್ ಇನ್ನೂ ಬಂದಿರಲಿಲ್ಲ. ಕುರ್ಚಿಯಲ್ಲಿ ಸುಮ್ಮನೆ ಕುಳಿತಿದ್ದರು. ಮತ್ತೆ ಹಳೆಯ ನೆನಪು ಕಾಡಲು ಆರಂಭಿಸಿತು. ಸ್ನೇಹಿತರೆ, ಅಂದು ಆರಂಭದ ದಿನಗಳಲ್ಲಿ ಅವರ 25 ವರ್ಷದ ಯೋಜನೆಯನ್ನು ಕೇಳಿ ಮೊದಲು ಅವರ ಧರ್ಮ ಪತ್ನಿ ನಕ್ಕಿದ್ದಳು. ನೋಡಿ ಸರೋಜಾ, ಈಗ ನನಗೆ 48 ವರ್ಷ. ಇವತ್ತಿಂದ 25 ವರ್ಷ ನನ್ನ ತಿಂಗಳ ಸಂಬಳದಲ್ಲಿ ನನ್ನ ಅಗತ್ಯತೆಗಳನ್ನು ನಿಲ್ಲಿಸಿ ಪ್ರತಿ ತಿಂಗಳು 4,000 ರೂಪಾಯಿಗಳನ್ನು ಬ್ಯಾಂಕಿಗೆ ಕಟ್ಟುತ್ತೇನೆ. ಮುಂದಿನ 25 ವರ್ಷದಲ್ಲಿ ಅದು 20 ಲಕ್ಷ ದಾಟಿರುತ್ತದೆ. ಅಂದು ಅದು ನಮ್ಮ ಒಬ್ಬನೇ ಮಗ ಪ್ರಮೋದನದ್ದು ಅಷ್ಟು ದೊಡ್ಡ ಹಣ ಆಗಿರುತ್ತದೆ. ಅದು ಅವನು ಕೊನೆಯ ತನಕ ನಮ್ಮ ಜೊತೆಯೇ ಉಳಿಸಿಕೊಳ್ಳುವಲ್ಲಿ ನೆರವಾಗಲಿದೆ. ನಮ್ಮ ಕೊನೆಗಾಲದಲ್ಲಿ ಈ ನಿಧಿ ಉಂಟು ಎಂಬ ಕಾರಣಕ್ಕಾದರೂ ನಮ್ಮ ಮಗ, ನಮ್ಮ ಸೊಸೆ ಖಂಡಿತ ನಮ್ಮನ್ನು ಬಿಟ್ಟು ದೂರ ಹೋಗಲಾರರು ಎಂದಾಗ ಸರೋಜ ನಕ್ಕಿದ್ದಳು. 25 ವರ್ಷ ನಾವು ಇರ್ತೀವ? ಸುಮ್ಮನೆ ಹುಚ್ಚು ನಿಮಗೆ. ಮಗ ಎಂದು ಸುಂದರವಾದ ಇಂದಿನ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಅದು ಅಲ್ಲದೆ ಯಾರಿಗೆ ಗೊತ್ತು, 25 ವರ್ಷದ ಬಳಿಕ ನಿಮ್ಮ ಮಗನ ಪಾಲಿಗೆ 20 ಲಕ್ಷ ಜುಜುಬಿ ಆಗಬಹುದು. ಅಥವಾ ನಿಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ್ದು ಅವರ ತಿಂಗಳ ಸಂಬಳವಾಗಿರಬಾರದೇಕೆ ಅಂದಿದ್ದಳು. ಹೇಳಿದಂತೆ ಕಳೆದ ವರ್ಷ ರಾಯರನ್ನು ಒಬ್ಬಂಟಿ ಮಾಡಿ ಸರೋಜ ಹೋಗಿಯೇ ಬಿಟ್ಟಿದ್ದರು. ರಾಯರ ಕಣ್ಣಲ್ಲಿ ನೀರಿತ್ತು. ಆಕೆ ಹೇಳಿದಂತೆ ಆಗಿತ್ತು. ಮೊದಲು ಪ್ರತಿ ತಿಂಗಳು 4,000 ಉಳಿಸುವುದು ಅಷ್ಟೇನೂ ಗೊತ್ತಾಗಿರಲಿಲ್ಲ. ಆದರೆ ಕೊನೆಗೆ ತುಂಬ ಕಷ್ಟವಾಗುತ್ತಿತ್ತು. ಅದಕ್ಕಾಗಿ ತಿಂಗಳ ಕೊನೆಯ ವಾರದ ಟೀ ಪಾರ್ಟಿ, ಪಾರ್ಕ್, ಹೋಟೆಲ್ ಎಲ್ಲವನ್ನ ರಾಯರು ತ್ಯಾಗ ಮಾಡಿದ್ದರು. ಕೊನೆಗೆ 2 ತಿಂಗಳಿಗೊಮ್ಮೆ ಪತ್ನಿಗೆ ಪ್ರೀತಿಯಿಂದ ಕೊಡಿಸುತ್ತಿದ್ದ ಸೀರೆ, ಮಲ್ಲಿಗೆ ಹೂವನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದರು. ಇವರು ಒಟ್ಟಾರೆ ತಮ್ಮ ಸಂಪೂರ್ಣ ಜೀವನದ ಸುಖಕರ ಕ್ಷಣವನ್ನು ತ್ಯಾಗ ಮಾಡಿ ಗಳಿಸಿದ ದುಡ್ಡಾಗಿತ್ತದು. ಇಂದು ಆ ನಿಧಿ ಸಿಗುವುದರಲ್ಲಿತ್ತು. ಈ ಕ್ಷಣವನ್ನು ಆಸ್ವಾದಿಸಲು ಇವರ ಪ್ರೀತಿಯ ಮಡದಿ ಸರೋಜ ಇರಲಿಲ್ಲ ಎಂಬುದು ಮಾತ್ರ ವಿಧಿ ಬರೆದ ಕಥೆಯಾಗಿತ್ತು. ಅಷ್ಟರಲ್ಲಿ ಮ್ಯಾನೇಜರ್ ಬಂದಿದ್ದರು. ಗೋಪಾಲರಾಯರು ಆಗ ಹಳೆಯ ನೆನಪಿನಿಂದ ಒದ್ದೆಯಾದ ಕಣ್ಣುಗಳೊಂದಿಗೆ ಹೊರಬಂದಿದ್ದರು. ಏನು ಸಾರ್, ಕಣ್ಣು ಒದ್ದೆಯಾಗಿವೆ? ಭಾಗ್ಯಲಕ್ಷ್ಮಿ ನಿಮ್ಮ ಕಣ್ಣನ್ನು ಒದ್ದೆಯಾಗಿಸಿರಬೇಕು ಅಲ್ಲವೇ ಎಂದು ಮ್ಯಾನೇಜರ್ ಕೇಳಿದರು. ಇವರ ಆಸೆಯಂತೆ ಮಗನನ್ನು ನಾಮಿನಿ ಮಾಡಿ ಕಳೆದ ವರ್ಷ 20 ಲಕ್ಷವನ್ನು ಬ್ಯಾಂಕ್ನಲ್ಲಿ FD ಇಟ್ಟಿದ್ದರು. ಇಂದು 1,30,000 ಹಣ ಬಡ್ಡಿಯ ರೂಪದಲ್ಲಿ ಕೈ ಸೇರಿತ್ತು. ಅದರಲ್ಲಿ 25,000ದಂತೆ ಪ್ರಮೋದನ ಮಕ್ಕಳ ಹೆಸರಲ್ಲಿ 2 FD ಮಾಡಿದ್ದರು. ಮತ್ತೆ 50,000 ರೂಪಾಯಿನ ಈ ವರ್ಷದ ಖರ್ಚಿಗೆ ಅಂತ ತಮ್ಮ SB ಅಕೌಂಟ್ಗೆ ವರ್ಗಾಯಿಸಿದ್ದರು. ಉಳಿದ ಹಣಗಳಲ್ಲಿ ಬೇಕಾದ ಬಟ್ಟೆಗಳನ್ನು ಕೊಂಡು ಮನೆಗೆ ಹೋದರು. ಇಂದು ಈ ವಿಷಯವನ್ನು, ಈ ಜಾಕ್ಪಾಟ್ನ ವಿವರವನ್ನು ಮಗನಿಗೆ ಹೇಳಬೇಕು ಎಂದುಕೊಂಡು ಲಿವಿಂಗ್ ರೂಮ್ಗೆ ಮಗ, ಸೊಸೆ, ಮಕ್ಕಳನ್ನು ಕರೆಯುತ್ತಾರೆ. ಆ ಕ್ಷಣ ಕೂಡ ಸರೋಜ ಇರಬೇಕಿತ್ತು ಎಂದು ಅವರಿಗೆ ಅನಿಸಿತ್ತು. ತನ್ನ ಲೆಕ್ಕಾಚಾರ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅವರಿಗೆ ತೋರಿಸಬೇಕಿತ್ತು. ಆದರೆ ಏನು ಮಾಡೋದು, ವಿಧಿ ಲಿಖಿತ. ಮೊಮ್ಮಕ್ಕಳನ್ನು ಕರೆದು ಹೊಸ ಬಟ್ಟೆ ಕೊಟ್ಟರು. 2ನೇ ತರಗತಿ ಮೊಮ್ಮಗ ಬಣ್ಣ ಚಂದ ಇಲ್ಲ ಅಂತ ರಂಪಾಟ ಮಾಡಿದರೆ 5ನೇ ತರಗತಿ ಮೊಮ್ಮಗಳು ಇದು ಓಲ್ಡ್ ಫ್ಯಾಷನ್ ತಾತ ಎಂದು ಮುಖ ದಪ್ಪ ಮಾಡಿ ಅಜ್ಜ ಕೊಟ್ಟ ಡ್ರೆಸ್ಸನ್ನು ತೆಗೆದುಕೊಂಡಳು. ಮಗನನ್ನು ಕರೆದು 2 ಮಕ್ಕಳ ಹೆಸರಲ್ಲಿ ಇದ್ದ 25,000 ರೂಪಾಯಿ FD ಬಾಂಡನ್ನು ಕೊಟ್ಟರೆ ಥ್ಯಾಂಕ್ಸ್ ಮಾತ್ರ ಅಂದಾಗ ಗೋಪಾಲರಾಯರಿಗೆ ಗೊತ್ತಾಗಿತ್ತು, ನಾನು ಎನಿಸಿದಷ್ಟು ದೊಡ್ಡ ನಿಧಿ ಆಗಿರಲಿಲ್ಲ ಅವನ ಪಾಲಿಗೆ ಅಂತ. ಸೊಸೆ ಮಾಲಾಳಿಗೆ ತಾನು ತಂದ 5,000 ರೂಪಾಯಿ ಸೀರೆಯನ್ನು ಹಸ್ತಾಂತರಿಸಿದರು. ನಗುಮುಖದೊಂದಿಗೆ ಥ್ಯಾಂಕ್ಸ್ ಮಾವ ಎಂದಿದ್ದಳು ಅಷ್ಟೇ. ಅಲ್ಲೇ ಬದಿಗೆ ಹೋಗಿ ಪ್ಯಾಕೆಟ್ ಹರಿದು ನೋಡಿ ಮೂಗು ಮುರಿದಿದ್ದಳು. ಆಕೆ ಅಷ್ಟೇನೂ ಖುಷಿಯಾಗಿರಲಿಲ್ಲ. ಆದರೂ ಮಕ್ಕಳು ಹೇಳಿದಂತೆ ನೇರವಾಗಿ ಹೇಳದೆ ಸುಮ್ಮನಾಗಿದ್ದಳು. ಇದೇ 5,000ದ ಸೀರೆಗಾಗಿ ಅದೆಷ್ಟು ವರ್ಷ ತನ್ನ ಸರೋಜಾಗೆ ಸೀರೆ ತಂದು ಕೊಟ್ಟಿರಲಿಲ್ಲ. ತಾನು 5,000 ಬಿಡಿ 500 ರೂಪಾಯಿ ಸೀರೆ ತಂದಿದ್ದರೂ ತನ್ನ ಸರೋಜಾಳ ಮುಖ ಇಷ್ಟಗಲವಾಗುತ್ತಿದ್ದವು. ಅಂದು ಮತ್ತೆ ಹಳೆ ನೆನಪುಗಳು ಕಣ್ಣು ಮುಂದೆ ಬಂದವು. ಸುಮ್ಮನೆ ಕಣ್ಣು ಮುಚ್ಚಿ ನುಂಗಿಕೊಂಡರು ಗೋಪಾಲರಾಯರು. ಇನ್ನು 20 ಲಕ್ಷ ಮುಖ್ಯ ವಿಷಯ ಹೇಳಬೇಕಿತ್ತು. ಅಷ್ಟರಲ್ಲಿ ಸೊಸೆ ಮಾಲಾ ಬಾಯಿ ತೆರೆದಿದ್ದಳು. ಮಾವ, ಒಂದು ವಿಷಯ ಹೇಳಬೇಕಿತ್ತು ನಿಮಗೆ ಎಂದವಳೆ ಗಂಡನ ಮುಖ ನೋಡುತ್ತಾಳೆ. ಈ ಬಾರಿ ಪ್ರಮೋದನಿಗೆ ಮಾತನಾಡಲೇಬೇಕಿತ್ತು. ಅಪ್ಪ,
ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಮೆರಿಕಾಗೆ ಹೋಗಬೇಕೆಂದು ನಿರ್ಧರಿಸಿದ್ದೇವೆ. ಭಾರತದಲ್ಲಿ ನಮ್ಮ ಕೆಲಸ ನೋಡಿದ ನಮ್ಮ ಕಂಪನಿ ಅಮೆರಿಕಾದ ಬ್ರಾಂಚ್ಗೆ ನಮಗಿಬ್ಬರಿಗೂ ಪ್ರಮೋಷನ್ ಮಾಡಿದ್ದಾರೆ. ಇಲ್ಲಿಯ ಸಂಬಳದ 10 ಪಟ್ಟು ಜಾಸ್ತಿ ಸಂಬಳ ಇದೆ ಅಲ್ಲಿ. ಬರುವ ವಾರವೇ ಕುಟುಂಬ ಸಮೇತ ಅಮೆರಿಕಾಗೆ ಶಿಫ್ಟ್ ಆಗುತ್ತಿದ್ದೇವೆ. ಮುಂದೆ 20 ವರ್ಷ ಅಲ್ಲೇ ದುಡಿದು ಮಕ್ಕಳ ಹಾಗೂ ನಮ್ಮ ಭವಿಷ್ಯವನ್ನು ಭದ್ರ ಮಾಡಬೇಕೆಂದು ನಿರ್ಧರಿಸಿದ್ದೇವೆ ಎನ್ನುವಾಗ ರಾಯರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಅನುಭವವಾಗಿತ್ತು. ತಾವು ತಮ್ಮ 20 ಲಕ್ಷದ ವಿಷಯವನ್ನು ಹೇಳಬೇಕೆಂದುಕೊಂಡಿದ್ದನ್ನು ಅಲ್ಲಿಯೇ ನುಂಗಿದ್ದರು. ಅಂದು ತನ್ನ ಪ್ರೀತಿಯ ಮಾಡದೆ ಹೇಳಿದ್ದ ಮಾತು ನಿಜವಾಗಿತ್ತು. ಹೊಟ್ಟೆಬಾಯಿ ಕಟ್ಟಿ ಅಂದಿನ ಸುಖಗಳನ್ನೆಲ್ಲ ಬದಿಗಿಟ್ಟು ಮಕ್ಕಳಿಗೆಂದು ಕಂಡ ಕನಸು ಇಂದು ನುಚ್ಚು ನೂರಾಗಿತ್ತು. ಮಕ್ಕಳ ಹೊಸ ಕನಸಿನೆದುರು ರಾಯರ ಕನಸು ನೀರಿನ ಮೇಲಿನ ಗುಳ್ಳೆಯ ಥರ ಒಡೆದು ಹೋಗಿತ್ತು. ಅಂದು ಸರೋಜ ಹೇಳಿದ್ದ ಮಾತುಗಳೆಲ್ಲವೂ ನಿಜವಾಗಿದ್ದವು. ರಾಯರು ಅಂದುಕೊಂಡ ನಿಧಿ ಮಕ್ಕಳ ಪಾಲಿಗೆ ಸಾಮಾನ್ಯ ಮೊತ್ತವಾಗಿತ್ತು. ಮತ್ತೆ ಹೆಂಡತಿ ಎಂದು ಹೇಳಿದ್ದು ನೆನಪಾಯಿತು. ಕೂಡಲೇ ಸೊಸೆಯನ್ನು ಕರೆದರು. ಮುಖದ ಮೇಲೆ ನಗುತ್ತ ಅಂದುಕೊಂಡು ಕೇಳಿದರು, ಅಲ್ಲಿ ನಿಮ್ಮ ಸಂಬಳ ಎಷ್ಟು ಎಂದು. ಸಮೀಪ ಬಂದ ಸೊಸೆಯ ಕಣ್ಣು ಮುಖ ಇಷ್ಟಗಲವಾಗಿತ್ತು. ಮಾವ, ನಾವಿಬ್ಬರು 10 ವರ್ಷ ಅನುಭವವಿರುವ ಸಾಫ್ಟ್ವೇರ್ ಇಂಜಿನಿಯರ್ಗಳು. ಇಂಡಿಯಾದಲ್ಲಿ 1 ಲಕ್ಷಕ್ಕೆ ದುಡಿಯುತ್ತಿದ್ದೇವೆ. ಈಗ ಈ ಪ್ರಪೋಸಲನ್ನು ಒಪ್ಪಿಕೊಂಡರೆ ನಮ್ಮ ಆರಂಭದ ಸಂಬಳವೇ ಇಲ್ಲಿಯ ಸಂಬಳದ 10 ಪಟ್ಟು ಜಾಸ್ತಿ. ಮುಂದೆ ವರ್ಷ ಹೋದಂತೆ ಮತ್ತಷ್ಟು ಹೆಚ್ಚಾಗಲಿದೆ ಎಂದಾಗ ಮುಖದಲ್ಲಿ ಬಲವಂತದ ನಗು ತಂದುಕೊಂಡರು. ಮತ್ತೆ ಸರೋಜ ಅಂದು ಹೇಳಿದ ಮಾತು ನೆನಪಾಗಿತ್ತು. ನಿಜವಾಗಿಯೂ 20 ಲಕ್ಷ ಗಂಡ ಹೆಂಡತಿಯ ಒಟ್ಟು 1 ತಿಂಗಳ ಸಂಬಳ ಇವರ ಜೀವಮಾನದ ಒಟ್ಟು ನಿಧಿಯನ್ನು ಮೀರಿಸಿತ್ತು. ಸ್ನೇಹಿತರೆ, ಇಂತಹ ಗೋಪಾಲರಾಯರಂಥವರು ನಿಮ್ಮ ಜೊತೆ ನಮ್ಮದೇ ಸಮಾಜದಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ. ತಮ್ಮ ಜೀವಮಾನವಿಡೀ ದುಡಿದು ಹೊಟ್ಟೆಬಾಯಿ ಕಟ್ಟಿ ಮಕ್ಕಳಿಗೋಸ್ಕರ ಲಕ್ಷ ಒಟ್ಟು ಮಾಡಿ ಇಡುವ ಮಂದಿ. ನೆನಪಿಡಿ, ಭೂಮಿಯ ಮೇಲೆ ಮನುಷ್ಯನ ಜನ್ಮ ಬಾರಿ ಬರುವುದಿಲ್ಲ. ಬಂದಾಗ ಅನುಭವಿಸಿ, ಆನಂದದಿಂದ ಜೀವಿಸಿ. ನಾಳೆ ಸಾಯುವಾಗ ನಾನು ನನ್ನ ಜೀವನವನ್ನು ನನ್ನಿಷ್ಟದಂತೆ ಜೀವಿಸಿದೆ ಎಂಬ ಸಂತೃಪ್ತಿ ನಿಮ್ಮಲ್ಲಿರಲಿ. ಆಗ ಮಾತ್ರ ನಿಮ್ಮ ಜನ್ಮ ಸಾರ್ಥಕವಾದೀತು. ಅದು ಬಿಟ್ಟು ಮಕ್ಕಳಿಗೆ, ಇನ್ನೊಬ್ಬನಿಗೆ, ಅವನಿಗೆ ಇವನಿಗೆ ಮಾಡಿಡುವ ಕನಸು ಕಾಣಬೇಡಿ. 4 ಮಂದಿಗೆ ಉಪಯೋಗವಾಗುವ ಹಾಗೆ ಬದುಕಿ ತೋರಿಸಿ. ಮಕ್ಕಳಿಗೆ ವಿದ್ಯೆ ಕೊಡಿ, ಬದುಕುವ ದಾರಿಯನ್ನು ತೋರಿಸಿ. ನಾಳೆ ಬದುಕಿನ ಹೆಜ್ಜೆ ಇಡುವಾಗ ಎಡವದಂತೆ ನೋಡಿಕೊಳ್ಳಿ. ಅವನಿಗೆ ಬದುಕು ನಡೆಸುವ ವಿಧಾನ ಕಲಿಸಿಕೊಡಿ. ಹುಟ್ಟಿಸಿ ಪಾಲನೆ ಪೋಷಣೆ ಮಾಡುವುದು ಅಂದರೆ ಇದೆ, ಅಷ್ಟೇ ಸಾಕು. ಅದು ಬಿಟ್ಟು ಬದುಕಲು ನಡೆಸಲು ಆಲಸ್ಯ ಪಡುವಷ್ಟು ಸಂಪತ್ತನ್ನು ಮಾಡಬೇಡಿ. ಕೊನೆಯದಾಗಿ ಮಕ್ಕಳಿಗೆ ಚಮಚ ಕೊಡಿ ಸಾಕು, ಚಿನ್ನದ ಚಮಚ ಬೇಡ ಎಂದು ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಹೊಸ ವಿಷಯದೊಂದಿಗೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.